ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರ್ವೈಸ್. ಸರ್, ಏನಾಯ್ತು ಸರ್? ಇವತ್ತು ಬೆಳಿಗ್ಗೆ ಸುಮಾರು 5 ಗಂಟೆ ಹೊತ್ತಲ್ಲಿ ನಮ್ಮ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಅಂಬರಗಟ್ಟೆ ಕ್ರಾಸಲ್ಲಿ ಈ ಮೇಡಮ್ ಹೆಬ್ಬಾಳ್ಕರ್ ಅವರು, ಮಾನ್ಯ ಸಚಿವರು ಮತ್ತು ಅವರ ಸಹೋದರಾದಂಥ MLC ಚಂದ್ರರಾಜ್ ಹೊಟ್ಟೇಳಿ ಅವರು ಬೆಂಗಳೂರಿನಿಂದ ಬೆಳಗಾವಿಗೆ ಬರಬೇಕಾದ್ರೆ ಒಂದು ನಡುವೆ ಯಾವುದೋ ಪ್ರಾಣಿ ಅಡ್ಡ ಬಂತು ಅಂತ ಹೇಳ್ಬಿಟ್ಟು ಅವರು ಅದನ್ನು ಉಳಿಸ್ಲಿಕ್ಕೆ ಹೋಗಿ ಮತ್ತು ಎದುರುಗಡೆ ಒಂದು ಹೆವಿ ವೆಹಿಕಲ್ ಕ್ಯಾಂಟರ್ ಹೋಗ್ತಾ ಇತ್ತು, ಅದಕ್ಕೆ ಆಕ್ಸಿಡೆಂಟ್ ಆಗುತ್ತೆ ಅನ್ನೋದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಡ್ರೈವರು ನಿಯಂತ್ರಣ ತಪ್ಪಿಕೊಂಡು ಕೆಳಗಡೆ ಸರ್ವಿಸ್ ರೋಡಿಗೆ ಎಂಟರ್ ಆಗಿದ್ದ. ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಮರಕ್ಕೆ ಡಿಕ್ಕಿ ಹೊಡೆದು ಇದೊಂದು ಅಪಘಾತ, ದುರದೃಷ್ಟಕರ ಘಟನೆ ಸಂಭವಿಸಿದೆ. ಈಗಾಗಲೇ ಮೇಡಮ್ ಅವರು ಇಲ್ಲಿ ವಿಜಯ ಹಾಸ್ಪಿಟಲ್ ಆರ್ಥೋ ಆ್ಯಂಡ್ ಟ್ರಾಮಾ ಸೆಂಟರ್ ಬೆಳಗಾವಿ ನಗರದಲ್ಲಿ ಅಡ್ಮಿಟ್ ಆಗಿದ್ದಾರೆ. ಈಗಾಗಲೇ ನಾನು ಮಾನ್ಯ ಈ ಡಾಕ್ಟರ್ ಹತ್ರ ಮಾತಾಡಿದ್ದೇನೆ. ಅವರಿಗೆ ಮೈನರ್ ಇಂಜುರೀಸ್ ಇದೆ. L1 L4 ಏರ್ಲೈನ್ ಫ್ರ್ಯಾಕ್ಚರ್ಸು ಮತ್ತು C1 ಆ್ಯಂಡ್ C4 ಕತ್ತಲ್ಲಿ ಸಬ್ಲಕ್ಸೇಷನ್ ಅಂತಾರೆ. ಸಬ್ಲಕ್ಸೇಷನ್ ಅಂದರೆ ಇನ್ಕಂಪ್ಲೀಟ್ ಡಿಸ್ಲೊಕೇಶನ್ ಅಂತ ಹೇಳಿ. ಇವೆರಡೂ ಪ್ರಕರಣ, ಇದರಲ್ಲೂ ಕೂಡ ಟ್ರೀಟ್ಮೆಂಟು ಸದ್ಯಕ್ಕೆ ಅವರು ಕನ್ಸರ್ವೇಟಿವ್ ಕೊಡ್ತಾ ಇದ್ದೀವಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಆಗುವ ಅವಶ್ಯಕತೆ ಇದೆ. ಅವರ ಆರೋಗ್ಯ ಚೆನ್ನಾಗಿದೆ. ಸ್ವಲ್ಪ ವಿಶ್ರಾಂತಿ ಬೇಕು ಅವರಿಗೆ. ಸ್ವಲ್ಪ ಜನರು ತೊಂದರೆ ಕೊಡಬಾರ್ದಷ್ಟೇ ಅವರಿಗೆ. 48 ತಾಸು ಅವ್ರಿಗೆ ಪೂರ್ಣ ವಿಶ್ರಾಂತಿ ಬೇಕು. ಅದಕ್ಕೆ ನಾವೆಲ್ಲ ವಿಶ್ರಾಂತಿ ಕೊಟ್ಟರೆ ಒಳ್ಳೇದು ಅವರಿಗೆ. ಆರಾಮದಾರೆ ಮಾತಾಡಿದ್ರು. ಹಿಂಗೆ ಆಕ್ಸಿಡೆಂಟ್ ಹಿಂಗೆ ಆಯ್ತು ಅಂತ ಹೇಳಿದ್ರು. ಬೆಳಗ್ಗೆ 5 ಗಂಟೆ ಆಯಿತು. ನೋವು ಇದೆ ಅಂತ ಹೇಳಿದ್ವಿ. ಸ್ವಲ್ಪ ನೋವಿದೆ. ಪೇನ್ ಕಿಲ್ಲರ್ ಕೊಟ್ಟಿದ್ದಾರೆ. ಏನಾಯ್ತು ಅಂದ್ರೆ ಅವಾಗ ಹೆಂಗ ಅಪಘಾತ ಆಗಿದೆ ಅದನ್ನೆಲ್ಲ ಮಾತಾಡಕತ್ತಿದ್ದಿಲ್ಲ. ಎಲ್ಲೆಲ್ಲಿ ಗಾಯಗಳಾಗಿದೆ? ಬೆನ್ನಲ್ಲಿ ಎರಡು ಕಡೆ ಫ್ರ್ಯಾಕ್ಚರ್ ಆಗಿದೆ. ಸರಿ ಆಗ್ತದೆ. ಅಲ್ಲೇ ರವಿ ಪಾಟೀಲ್ ಅವರು ಭಾಳ ಕಾಳಜಿ ಮಾಡಕತ್ತಾರೆ. ಟ್ರೀಟ್ಮೆಂಟ್ ಭಾಳ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ರವಿ ಪಾಟೀಲ್ ಅವರು. ಸರಿ, ಆರಾಮದ. ಏನು ಕಾಳಜಿ ಹೆಬ್ಬಾಳ್ಕರ್ ಅವರು ಕೂಡ ಅಲ್ಲೇ ಇದ್ದಾರೆ ಅಂತ ಹೇಳ್ತಾರೆ. ಹೌದು. ಡಾಕ್ಟರ್ ಏನು ಹೇಳಿದ್ರು? ಡಾಕ್ಟರ್ ಬೇಗ ಆರಾಮ ಆಗ್ತಾರೆ. ವಿಶ್ರಾಂತಿ ಬೇಕು ಅವ್ರಿಗೆ ಅಷ್ಟೇ. ವಿಶ್ರಾಂತಿ. ಚಂದ್ರರಾಜ್ ಹೊಟ್ಟೇಳಿ ಅವ್ರದ್ದು ಹೇಗಿದೆ? ಅವರು ಚೆನ್ನಾಗಿದ್ದಾರೆ. ಮನೆಗೆ ಹೋಗಿದ್ದಾರೆ. ಈಗ ಅವರು ಚೆನ್ನಾಗಿದ್ದಾರೆ. ಮನೆಗೆ ಹೋಗಿದ್ದಾರೆ. ಏನಂತದ್ದು ಇದ್ದಿಲ್ಲ. ಅವ್ರು ವಿಶ್ರಾಂತಿ ಬೇಕು ಅಂತ ಈಗ ಮತ್ತೇನಿಲ್ಲ. ಚೆನ್ನಾಗಿದೆ. ಮಮ್ಮಿ ಆಗಿದ್ದಾರೆ, ತಾಯಿಯವ್ರು ಚೆನ್ನಾಗಿದ್ದಾರೆ. ಅದೇ ಬೆಳಗಿನ ಜಾವ 5 ಗಂಟೆಗೆ ಬೆಂಗಳೂರಿಂದ ಬರ್ತಾಯಿದ್ರು. ಒಂದು ನಾಯಿ ಅಡ್ಡ ಬಂದಿದ್ದರಿಂದ ಡ್ರೈವರ್ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಸ್ವಲ್ಪ ಟ್ರಕ್ಕಿಗೆ ಹಾಕಿ ಆಮೇಲೆ ಸರ್ವಿಸ್ ರೋಡ್ ಮೇಲೆ ಹೋಗಿ ಮರಕ್ಕೆ ಗಾಡಿಗೆ ಕುದ್ದಿದೆ. ದೊಡ್ಡ ಅಪಘಾತ ಆಗಿದೆ. ಬಟ್ ಸ್ವಲ್ಪ ಮೈನ್ಯೂಟ್ ಇಂಜರೀಸ್ ಆಗಿದೆ ತಾಯಿಯವ್ರಿಗೆ. ಇವಾಗ ಚೇತರಿಸ್ಕೊಳ್ತೀವಿ. CLP ಸಭೆ ಮುಗಿಸ್ಕೊಂಡು ಬರ್ತಾಯಿದ್ರು. ನಿನ್ನೆ CLP ಸಭೆ ಮುಗಿಸ್ಕೊಂಡು ಬೈ ರೋಡೇ ಬಿಟ್ಟರು. ಹಾಗಾಗಿ ಅರ್ಲಿ ಮಾರ್ನಿಂಗ್ ಒಂದು 6 o'clock ಈ ಇನ್ಸಿಡೆಂಟ್ ಆಯಿತು. ಮಾವ ಹೇಗಿದ್ದಾರೆ? ಮಾವರು ಚೆನ್ನಾಗಿದ್ದಾರೆ. ನಿನ್ನೆ ಅವರು ಕೂಡ ಗಾಡಿಯಲ್ಲೇ ಇದ್ದರು. ಬೆಳಗ್ಗೆ ಇಬ್ಬರು ಒಟ್ಟಿಗೆ ಬರ್ತಾಯಿದ್ರು. ಅವ್ರಿಗೂ ಸ್ವಲ್ಪ ಕಿವಿ ಹತ್ರ ಮತ್ತು ತಲೆ ಸ್ವಲ್ಪ ಪೆಟ್ಟಾಗಿದ್ದರಿಂದ ಅವರು ರಿಕವರ್ ಆಗ್ತಾ ಇದ್ದಾರೆ. ಸರಿಯಾಗಿ ಎಷ್ಟು ಗಂಟೆಗೆ ಆಗಿದ್ದು ಘಟನೆ ಇದು? ಬೆಳಗ್ಗೆ ಸುಮಾರು ಒಂದು 6 ಗಂಟೆಗೆ ಆಗಿದೆ ಈ ಘಟನೆ. ತಾಯಿಯವ್ರ ಜೊತೆ ಮಾತಾಡಿದೆ. ಅವರು ಆರಾಮಾಗಿದ್ದಾರೆ. ಎಲ್ಲ ಅವರ ಕ್ಷೇತ್ರದ ಜನರ ಆಶೀರ್ವಾದದಿಂದ, ರಾಜ್ಯದ ಜನರ ಆಶೀರ್ವಾದದಿಂದ ದೊಡ್ಡ ಅಪಘಾತದಿಂದ ಪಾರಾಗಿದ್ದಾರೆ. ಸ್ವಲ್ಪ ಮೈನ್ಯೂಟ್ ಇಂಜರೀಸ್ ಬ್ಯಾಕ್ ಬೋನ್ಗಾಗಿದ್ದರಿಂದ ಶಿ ಈಸ್ ನಾಟ್ ಏಬಲ್ ಟು ಮೂವ್. ಹಾಗಾಗಿ ಬೇಗ ಗುಣಮುಖ. ಈಗ ಜನರಿಗೆ ಏನು ಹೇಳ್ತಾರೆ? ತಮ್ಮ ಪ್ಯಾನಿಕ್ ಆಗಬಾರ್ದು ಜನರು. ಪ್ರತಿಯೊಬ್ಬರಿಗೂ ಕೂಡ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ಯಾರೂ ಕೂಡ ಆತಂಕ ಪಡಕ್ಕೆ ಹೋಗ್ಬೇಡ್ರಿ. ಬೇಗ ತಾಯಿಯವರು ಆರಾಮಾಗಿ ಮತ್ತೆ ಜನರ ಸೇವೆಗೆ ಬರ್ತಾರೆ ಅಂತ ಹೇಳಿ. ನಮಸ್ಕಾರ. ಬೆಳಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು MLC ಚಂದ್ರರಾಜ್ ಹೊಟ್ಟೇಳಿ ಅವರು ಒಂದು ಕಾರಲ್ಲಿ ಬರ್ತಾ ಇರಬೇಕಾದ್ರೆ ಬೆಳಗ್ಗೆ ಆಕ್ಸಿಡೆಂಟ್ ಆಯಿತು. ಅವಾಗ ಅವರು ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ ಹಾಸ್ಪಿಟ್ಲಿಗೆ ಬಂದರು. ನಾನು ಡ್ಯೂಟಿ ಮೇಲೆ ಇದ್ದೆ. ಬಂದಾಗ ಮೇಡಮ್ಗೆ ಕತ್ತಿಗೆ ಮತ್ತು ಬೆನ್ನಿಗೆ ಪೆಟ್ಟಾಗಿತ್ತು. ಸಿವಿಯರ್ ಪೇನ್ ಇರೋದ್ರಿಂದ ಅವ್ರಿಗೆ ನಾವು ಅಡ್ಮಿಟ್ ಮಾಡಿ ಆ್ಯಂಟಿಬಯೋಟಿಕ್ಸ್ ಮತ್ತು ಪೇನ್ ಕಿಲ್ಲರ್ಸ್ ಕೊಟ್ಟು ಅವ್ರಿಗೆ ಪೇನ್ ಕಡಿಮೆ ಆದಮೇಲೆ MRI ಮಾಡಿದ್ವಿ. MRI ಅಲ್ಲಿ L1 ಮತ್ತು L4 ಕಂಪ್ರೆಷನ್ ಫ್ರ್ಯಾಕ್ಚರ್ ಇದೆ. ಕುತ್ತಿಗೆಯಲ್ಲಿ ಮತ್ತು C4 C5 ಸ್ವಲ್ಪ ಸಬ್ಲಕ್ಸೇಷನ್ ಇದೆ. ಅದಕ್ಕೆ ಮೇಡಮ್ ಟ್ರೀಟ್ಮೆಂಟ್ ನಾವು ಕೊಡ್ತಾ ಇದ್ದೀವಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆರ್ ನ್ಯೂಸ್ ಕನ್ನಡ.